ನಂಜನಗೂಡಿನಲ್ಲಿ ಶತಮಾನಗಳಿಂದಲೂ ಕೂಡ ಖಾಸಗಿ ವ್ಯಕ್ತಿಗಳ ಜಮೀನಿನಲ್ಲಿ ದುಡಿಯುತ್ತಿದ್ದ ಹಂದಿಜೋಗಿ ಕುಟುಂಬಗಳಿಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ಸೂರಿಲ್ಲದೆ ಪರಿತಪಿಸುತ್ತಿದ್ದ ತಾಲೂಕಿನ ಹಂದಿಜೋಗಿ ಕುಟುಂಬಗಳಿಗೆ ಒಂದೇ ಸ್ಥಳದಲ್ಲಿ ನಿವೇಶನಗಳನ್ನ ಗುರುತು ಮಾಡುವ ಮೂಲಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಪರಿಹಾರ ಕಲ್ಪಿಸಿದ್ದಾರೆ. ನಂಜನಗೂಡು ತಾಲೂಕಿನ ಮುದ್ದಹಳ್ಳಿ ಗೇಟ್ ಬಳಿ ಇರುವ 2 ಎಕರೆಯ ಸರ್ಕಾರಿ ಖಾಲಿ ನಿವೇಶನವನ್ನ ಮಂಜೂರು ಮಾಡಿಸಲಾಗಿದ್ದು, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮತ್ತು ಮುಖಂಡರುಗಳ ಜೊತೆಗೂಡಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಅದಕ್ಕ ಬಾ ಮರ ಆ ಕಡೆಗೆ ಅದಾಗ ಗುರುಲಿಂಗ ಜಂಗಮ ವರಪ್ರಸಾದ ಸಿದ್ಧಾರ್ಥಂ ಏಕವಾರಂ ಹಾರುದ್ರಾಭಿಷೇಕ ಪೂಜಂ ಆಚರಿಷ್ಯೆ ಗುದ್ದಲಿ ಪೂಜೆನ ಭೂಮಿ ಪೂಜೆನ ಆಚರಿಷ್ಯೆ ಕರಿಷ್ಯಂತಿ ಸಂಕಲ್ಪ. ಹಾಗೇನೆ ಆಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಹೇಶ್ ಅವರು, ತಗಡೂರು ನಾಯಕರು, ಕಾಂಗ್ರೆಸ್ ನಾಯಕರು ಕಾರ್ಯಕ್ರಮ ಸ್ವಾಗತ. ನಮ್ಮ ಈ ಕಾರ್ಯಕ್ರಮ ಈ ಜಾಗ ರೂವಾರಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಹೇಶ್ ಅವರು, ತಗಡೂರು ನಾಯಕರು, ಕಾಂಗ್ರೆಸ್ ನಾಯಕರು ಕಾರ್ಯಕ್ರಮ ಸ್ವಾಗತ. ನಮ್ಮ ಈ ಕಾರ್ಯಕ್ರಮ ಈ ಜಾಗ ರೂವಾರಿಗಳು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಹೇಶ್ ಅವರು, ತಗಡೂರು ನಾಯಕರು, ಕಾಂಗ್ರೆಸ್ ನಾಯಕರು ಕಾರ್ಯಕ್ರಮ ಸ್ವಾಗತ. ನಮ್ಮ ಈ ಕಾರ್ಯಕ್ರಮ ಈ ಜಾಗ ಸುಮಾರು 10 ವರ್ಷಗಳಿಂದ ನಂಜನಗೂಡು ತಾಲೂಕಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಅತ್ಯಂತ ಧ್ವನಿ ಇಲ್ಲದ ಸಮುದಾಯ ಅಂತ ಹೇಳಿದರೆ ಹಂದಿಜೋಗಿ ಸಮುದಾಯಗಳು. ಈ ಒಂದು ಸಮುದಾಯಕ್ಕೆ ನಿಲ್ಲಲಿಕ್ಕೆ ನೆಲೆ ಇಲ್ಲದೇನೆ, ಸ್ವಂತವಾಗಿ ಒಂದು ಗುಡಿಸಲು ಹಾಕೊಳ್ಳಲಿಕ್ಕೆ ಯಾವುದೇ ರೀತಿಯ ಸ್ವಂತ ಭೂಮಿ ಇಲ್ಲದೇನೆ ಅವರವ್ರ ಜಮೀನಲ್ಲಿ ಸರ್ಕಾರಿ ಕಟ್ಟೆ, ಕೆರೆ, ಕಾಲುವೆ ಮಗ್ಲಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗುರುತಿಸಿ 2015ರಿಂದ ಅವರಿಗೆ ಒಂದು ಸ್ವಂತ ನಿವೇಶನಗಳನ್ನು ಕೊಡಬೇಕು, ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡುವುದರ ಮುಖಾಂತರ ಈ ಒಂದು ದೇಶದ ಪ್ರಜೆಗಳಾಗಿ ಅವರನ್ನು ಪರಿಗಣಿಸಬೇಕು ಅಂತೇಳಿ ಸತತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ. ಅದರ ಒಂದು ಪ್ರತಿಫಲವಾಗಿ ಇವತ್ತು ಈ ಸಿಂಧವಳ್ಳಿ ಗ್ರಾಮದಕ್ಕೆ ಸಂಬಂಧಪಟ್ಟ ಈ ಒಂದು ಜಮೀನಿನಲ್ಲಿ ಒಂದು ಸರ್ಕಾರಿ ಭೂಮಿಯನ್ನು ಗುರುತು ಮಾಡಿ 2 ಎಕರೆ ಭೂಮಿಯನ್ನು ಇವತ್ತು ನಿವೇಶನಗಳಿಗೆ ಪರಿವರ್ತನೆ ಮಾಡಲಿಕ್ಕೆ ಗುದ್ದಲಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರ ಬಹಳ ಸಂತೋಷವನ್ನು ತರ್ತಕ್ಕಂಥ ವಿಚಾರ. ಈ ಒಂದು ಹೋರಾಟಕ್ಕೆ ಪ್ರಪ್ರಥಮವಾಗಿ ನಮ್ಮೆಲ್ಲರ ಬೆಂಬಲವಾಗಿ ನಿಂತಂಥ ನಂಜನಗೂಡು ತಾಲೂಕಿನ ಎಲ್ಲ ಮಾಧ್ಯಮಗಳಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತಂಥ ಕರ್ನಾಟಕ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ವಿದ್ಯಾಸಾಗರ್ ಇರ್ಬೋದು, ತಾಲೂಕು ಅಧ್ಯಕ್ಷರಾದ ಸತೀಶ್ ರಾವ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್ ರಾವ್ ಅವರು, ಹಾಗೆ ನನ್ನೆಲ್ಲ ದಲಿತ ಚಳವಳಿಯ ಸ್ನೇಹಿತರುಗಳು ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಹಾಗೆ ನಮ್ಮ ಅಲೆಮಾರಿ ಸಮುದಾಯದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ವೆಂಕಟರಮಣ್ಣವರು ಈ ಹೋರಾಟದ ಮುಂಚೂಣಿಯಲ್ಲಿ ಇದ್ದುಕೊಂಡು ಸರ್ಕಾರದ ಹಂತದಲ್ಲಿ ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಇದಕ್ಕೆ ಹಣಕಾಸಿನ ನೆರವನ್ನು ತರಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಶಾಸಕರು ನಾನು ಜಮೀನಾಗಿರ್ತೀನಿ. ಹಾಗಾಗಿ ಈ ವ್ಯವಸ್ಥೆ ಇಲ್ಲಿವರೆಗೂ ಏನಾಗಿದೆ ಅದೆಲ್ಲ ಪೂರ್ಣ ಕಾರ್ಯಕರ್ತರು, ಪೂರ್ಣ ಸಂಪೂರ್ಣ ಜವಾಬ್ದಾರಿ ಅವರೇ ನಮ್ಮ ಶಾಸಕರು. ಆಮೇಲೆ ನಾನು ಈಗ ನಿಮ್ಮ ಸಮ್ಮುಖದಲ್ಲಿ ಕೇಳ್ತಾ ಇದ್ದೀನಿ, ಒಂದು ನನ್ನ ಆಸೆ ಏನಂದರೆ, ಇಲ್ಲಿ ಧ್ರುವನಾರಾಯಣ್ ಸಾಹೇಬ್ ನಮ್ಮಲ್ಲಿ ಇಲ್ಲ, ಆದರೆ ಫಿಸಿಕಲ್ ಆಗಿ ಇಲ್ಲ ಅಲ್ಲಿ, ಅವ್ರು ನಮ್ಮ ಮನಸ್ಸಲ್ಲಿದ್ದಾರೆ, ನಮ್ಮಲ್ಲಿ ಎಲ್ಲರ ಮನಸ್ಸಲ್ಲಿದ್ದಾರೆ. ಅದಕ್ಕೆ ನಾನು ಶಾಸಕರಿಗೆ ಕೇಳ್ತೀನಿ, ಜಿಲ್ಲಾಡಳಿತಕ್ಕೂ ಕೇಳ್ತೀನಿ, ಮತ್ತು ತಾಲೂಕು ಕೇಳ್ತೀನಿ. ನಾನು ಅವರ ಹೆಸರನ್ನ ಇಲ್ಲಿ ಧ್ರುವನಾರಾಯಣ್ ಬಡಾವಣೆ ಅಂತ ಹೆಸರಿಡಬೇಕು ಅಂತ ನನ್ನ ಮನವಿ ಫಸ್ಟ್ ಮಾಡಿ
ಕೊಡಬೇಕು, ಅದಕ್ಕೆ ಸಹಕಾರ ಕೊಡಬೇಕು. ನನಗೆ ಶಾಸಕ ಸಾಹೇಬರು ಮತ್ತು ನಮ್ಮ ಅಧಿಕಾರಿ ವರ್ಗದವರು ಮತ್ತು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಯಾರೇ ಇರ್ಬೋದು ಅವೆಲ್ಲರೂ ಸಹಕಾರ ಮಾಡಿ ಅವ್ರ ಹೆಸರನ್ನ ಈ ನಾಮಕರಣ ಮಾಡಬೇಕು. ಇದಕ್ಕೆಲ್ಲ ನಿಮ್ಮೆಲ್ಲರೂ ಸಹಕರಿಸಿದ್ದಕ್ಕೆ ನಮ್ಮ ಪತ್ರಿಕಾ ಉದ್ಯಮ ಮಾಧ್ಯಮದವರು, ಮೀಡಿಯಾ, ನಮ್ಮ ಪ್ರಿಂಟ್ ಮೀಡಿಯಾ ಮತ್ತು ಎಲ್ಲ ನಾಯಕರಿಗೆ, ಲೀಡರ್ಗಳಿಗೆ, DSS ನಾಯಕರಿಗೆ ನಾನು ಮನವಿ ತಿಳಿಸ್ತೀನಿ. ತಲೆ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಈ ಜಾಗ ಬೇಡ, ನಿಮಗೆ ಸಮಸ್ಯೆ ಬೇಡ ಅಂತೇಳಿ ಒಳ್ಳೆ ಕೃಷ್ಣ ಸರ್ ಇವರಿಬ್ಬರು ಕೂಡ ಆ ಜಾಗ ಬೇಡ ನಿಮಗೆ ಅಂತ ಇದನ್ನು ಕುತ್ಕೊಂಡು ನನ್ನೆಲ್ಲ ತಿಳ್ಕೊಂಡು ನಾವೆಲ್ಲ ಈ ಜಾಗನ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಬೇರೆ ಕಡೆ ಕೊಡ್ತೀವಿ ಅಂತ ಈ ಕಡೆ ಜಾಗ ತೋರಿಸ್ತಾರೆ. ಜಾಗ ನೋಡ್ಕೊಂಡು ಅದು ಆಗ್ತಾನೆ ಕೊನೆಗೆ ಈ ಜಾಗ ನೋಡಿದಾಗ ಈ ಜಾಗ ರಾಷ್ಟ್ರದವರೆಲ್ಲ ಫೈನಲ್ ಮಾಡ್ತಾರೆ. ಫೈನಲ್ ಮಾಡಾದ್ಮೇಲೆ ಶಾಸಕರು ಬಂದಾಗ ಅವರು ಯಾವುದೇ ಕಾರಣಕ್ಕೂ ಮರು ಮಾತಾಡೋದಿಲ್ಲ, ಈ ಜಾಗನ ಸ್ಯಾಂಕ್ಷನ್ ಮಾಡ್ತೀವಿ. ನಾನು ಫೋನ್ ಮಾಡಿದಾಗಲೆಲ್ಲ ಸರ್ ಅವರು ಈ ಶಾಸಕರು ಅಂತ ಒಂದು ಇದು ಗತ್ತು ಗೌರವ ಏನೂ ಇಲ್ಲದಲ್ಲ, ನಾನು ಫೋನ್ ಮಾಡಿದಾಗಲೆಲ್ಲ ಫೋನ್ ತೆಗೆದು ನನಗೆ ಫೋನ್ ಮಾಡಿ, ವಾಪಸ್ ಮಾಡಿ, ಅಧಿಕಾರಿಗೆ ಫೋನ್ ಮಾಡಿ ಎಲ್ಲದೂ ನನಗೆ ಈ ಮಟ್ಟಕ್ಕೆ ತಮ್ಮನ್ನೆಲ್ಲ ಕರೆದು ಪ್ರೋತ್ಸಾಹ ವ್ಯವಸ್ಥೆ ತಂದುಕೊಟ್ಟಿತ್ತು ಆ ಪುಣ್ಯಾಪುರ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಕೂಡ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಸ್ತಾರವಾಗಿ ಹೇಳಿದ್ದಾರೆ. ಇದರ ಇತಿಹಾಸ ಇದು ಒಂದು ಹೋರಾಟದ ಇತಿಹಾಸ. ಏಕೆಂತಂದರೆ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದ ಮೇಲೆ ನನಗೆ ಮೊದಲನೇದಾಗಿ ನನಗೆ ಎದುರಾಗಿದ್ದಂಥದ್ದು ಒಂದು ಇಶ್ಯೂ ಆಗಿ ಎದುರಾಗಿದ್ದಂಥದ್ದು ಈ ಒಂದು ಬಡಾವಣೆಯ ಒಂದು ಇಶ್ಯೂ. ಯಾಕೆಂತಂದರೆ ಆಗಾಗಲೇ ಶಿರ್ಮಳ್ಳಿ ಔಟ್ಸ್ಕರ್ಟ್ಸಲ್ಲಿ ಈ ಬಡಾವಣೆಗೆ ಆಗಾಗಲೇ ಅನುಕೂಲ ಮಾಡಲಾಗಿತ್ತು. ಅಲ್ಲಿ ಈಗಾಗಲೇ RDCಲೂ ಕೂಡ ಕೂತಿತ್ತದು, ಅನುಮೋದನೆ ಕೂಡ ಆಗಿದ್ದಂಥದ್ದು. ಅದರಿಂದ ಅಲ್ಲಿ ನಮಗೆ ಒಂದು ಸಮಸ್ಯೆ ಎದುರಾಯಿತು. ಸಮಸ್ಯೆ ಎದುರಾಗಿದ ಮೇಲೆ ನಾವು ಅಲ್ಲಿ ಯಾವತ್ತಾದರೂ ಒಂದಿನ ಡಿಸ್ಪ್ಯೂಟ್ ಆಗೇ ಆಗ್ತಿದೆ. ಅದರಿಂದ ಆ ರೀತಿ ಆಗೋದು ಬೇಡ. ಈಗ ಇರುವಂಥ ಒಂದು ಪರಿಸ್ಥಿತಿಯಲ್ಲೇ ನಾವು ಅದನ್ನು ನಿವಾರಣೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅದನ್ನು ಕೈಗೆತ್ಕೊಂಡು ನಮ್ಮ ವೆಂಕಟರಮಣರವರು ಇದ್ದರು ಅವತ್ತು. ಅವರು ಕೂಡ ನಮಗೆ ಆಲ್ಟರ್ನೇಟೇ ಮಾಡಿಕೊಡಿ, ನಮಗೆ ತೊಂದರೆ ಇಲ್ಲ, ಬಟ್ ಒಳ್ಳೆ ಸೂಕ್ತವಾದಂಥ ಜಾಗದಲ್ಲಿ ನಮ್ಗೆ ಆಲ್ಟರ್ನೇಟ್ ಮಾಡಿಕೊಡಿ ಅನ್ನೋದ್ರ ಬಗ್ಗೆ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಹಾಗೆ ನಮ್ಮ DSSನ ಎಲ್ಲ ಬಂಧುಗಳು, ನಮ್ಮ ನಾರಾಯಣರವರು, ಹಾಗೆ ಬಹುಮುಖ್ಯವಾಗಿ ನಾರಾಯಣರವರು ನಮಗೆ ಎಕ್ಸ್ಪ್ಲೇನ್ ಮಾಡೋದು, ಯಾವ ರೀತಿ ಸಿಚುವೇಶನ್ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು. ಹಾಗಷ್ಟೇ ನಾನು ಕೂಡ ಜಾಗ ವಿಸಿಟ್ ಮಾಡಿ ನಾನು ಕೂಡ ಹಿಂತಿರುಗಿದ್ದೆ. ಅವತ್ತು ಸಂಜೆ ನನಗೆ ಎಕ್ಸ್ಪ್ಲೇನ್ ಮಾಡೋದು. ಆದರೆ ನಮಗೆ ಕಂಡು ಬಂದಂಥದ್ದು ನಮ್ಮ ಈ ಸಮಾಜದಲ್ಲಿ ಮುಂದುವರಿಬೇಕು ಅಂತಂತಂದರೆ ನಾವು ಕೇಂದ್ರ ಸ್ಥಾನಕ್ಕೆ ಹತ್ತಿರವಾಗಿ ನಾವು ಅವರಿಗೆ ಜಾಗವನ್ನು ಕಲ್ಪಿಸ್ಬೇಕು. ಕೇಂದ್ರ ಸ್ಥಾನಕ್ಕೆ ಹತ್ತಿರವಾಗಿದ್ದಾಗ ಅವ್ರಿಗೆ ಮೂಲ ಸೌಕರ್ಯಗಳು, ರಸ್ತೆ ಆಗಿರಲಿ, ನೀರಾಗಿರಲಿ, ಕರೆಂಟ್ ಆಗಿರಲಿ, ಇವೆಲ್ಲವೂ ಕೂಡ ಅನುಕೂಲ ಆಗ್ತದೆ. ಜೊತೆಗೆ ಶಾಲೆ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣವನ್ನು, ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡಲಿಕ್ಕೆ ಅವ್ರಿಗೆ ಶಾಲೆ ಕೂಡ ಹತ್ತಿರ ಆಗ್ತದೆ. ಅವರು ಮಾಡೋಂಥ ವ್ಯವಹಾರಗಳಿಗೂ ಕೂಡ ಅವರು ನಗರ ಪ್ರದೇಶಕ್ಕೆ ಸಮೀಪದಲ್ಲಿ ಇದ್ದಂತಂದರೆ ಅವ್ರಿಗಿನ್ನೂ ವೇಗವಾಗಿ ಅವ್ರಿಗೆ ಗ್ರೋತ್ ಆಗ್ತದೆ, ಅವರ ಇಂಡಿವಿಜುವಲ್ ಗ್ರೋತ್ ಆಗ್ತದೆ. ಅದರಿಂದ ಇವೆಲ್ಲವನ್ನು ಪರಿಗಣಿಸಿ, ಜೊತೆಗೆ ಅಲ್ಲಿ ಶಿರ್ಮಳ್ಳಿಯಲ್ಲಿದ್ದ ಜಾಗ ಕೂಡ ಅದು ಗದ್ದೆ ಪ್ರದೇಶದಲ್ಲಿ ಇತ್ತು, ತಗ್ಗು ಪ್ರದೇಶ. ಆದ್ದರಿಂದ ಅವೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಒಂದು ಉತ್ತಮವಾದಂಥ ಜಾಗವನ್ನು ನಾವು ಆಯ್ಕೆಯನ್ನು ಮಾಡಬೇಕು ಅಂತ ನಾವು ಆಗ ತಹಸೀಲ್ದಾರ್ ಅವರ ಕುರಿತು ಮಾತಾಡಿದೆ. ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಮಹೇಶ್ ಅವರು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.